ಸೊ ಫೈನಲಿ ಸುದೀಪ್ ಸರ್ ಬಂದಿದ್ದಾರೆ, ಮ್ಯಾಟರ್ನ ಕೈಗೆತ್ಕೊಂಡಿದ್ದಾರೆ. ಸೊ ಅದಕ್ಕೆ ನ್ಯಾಯ ಸಿಗುತ್ತಾ ಸಿಗಲ್ವಾ, ಅಥವಾ ಸಿಕ್ಕಿರೋ ನ್ಯಾಯದ ಜಸ್ಟಿಫಿಕೇಶನ್ ಆಗುತ್ತಾ ಕಾದು ನೋಡಬೇಕಾಗಿದೆ. ಸೊ ಇವತ್ತಿನ ಎಪಿಸೋಡ್ ಅಂತೂ ಬೆಂಕಿ ಎಪಿಸೋಡು, ಹಂಗೆ TRP ಕಿತ್ಕೊಂಡು ಆರುತ್ತೆ ಅನ್ಸುತ್ತೆ. ಈ ಸೀಸನ್ ಬಿಗ್ ಬಾಸೇ ಗುರು, ಇಷ್ಟೊಂದು ಟರ್ನ್ಸು ಟ್ವಿಸ್ಟು ಆಯ್ತಾ. ಕಂಟೆಸ್ಟೆಂಟ್ಸ್ಗಳ ಮೇಲೆ ಹೋಗಿ ಬಿಗ್ ಬಾಸ್ ಮೇಲೆ ಜನ ಈ ರೇಂಜಿಗೆ ರೊಚ್ಗೆದ್ಬಿಟ್ಟವ್ರೆ. ಸೊ ಬಿಗ್ ಬಾಸ್ ಅವರೇ ಒಂದು ಕ್ಷಣ ಏನು ಗುರು ಜನ ಹಿಂಗೆ ರೊಚ್ಚಿಗೆದ್ರೆ ನಾವು ಏನು ಮಾಡೋದಪ್ಪ ಅಂತ ಅಂತಿರುತ್ತೆ ಅನಿಸುತ್ತೆ. ಯಾವುದು ಅನ್ನಿಸ್ಬೇಕು, ಯಾಕಂದರೆ ಜನ ಇಷ್ಟಪಟ್ಟು ನೋಡುವಾಗ ಅದಕ್ಕೆ ಪಾಸಿಟಿವ್ ಆಗಿ ಕೊಡೋದನ್ನು ಹೆಂಗೆ ತೊಗೊತಾರೆ, ನೆಗೆಟಿವ್ ಹಂಗೆ ತೊಗೊಬೇಕಾಗುತ್ತೆ. ಸೊ ಫೈನಲಿ ಸುದೀಪ್ ಸರ್ ಏನು ಹೇಳ್ತಾರೆ ನಾನು ಕಾಯ್ತಾ ಇದ್ದೀನಿ. ಸೊ ಹಾಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕಾಯ್ತಾ ಇದ್ದಾರೆ. ಸೊ ಕೆಲವರು ಅಂದ್ಕೊಂಡಿದ್ದಾರೆ ಸಂಗೀತ ಅವರು, ಪ್ರತಾಪ್ ಅವರು, ಇಲ್ಲ ಕಾರ್ತಿಕ್ ಅವರು, ತನಿಷಾ ಅವರು. ಸೊ ಈ ಥರ ಎಲ್ಲರ ಮೈಂಡಲ್ಲಿ ಓಡ್ತಾ ಇದೆ. ಬಟ್ ನಂಗೆ ಯಾಕೋ ಔಟ್ ಆಫ್ ದ ಬಾರ್ಡರ್ ವಿನಯ್ ಅವ್ರಿಗೆ ಏನಾರು ಕಿಚ್ಚನ ಚಪ್ಪಾಳೆ ಬರ್ಬೋದಾ ಅಂತ. ಯಾಕಂದರೆ ಅವರು ಸ್ಟಾರ್ಟಿಂಗ್ ವೀಕಲ್ಲಿ ಆಡಿರೋದಕ್ಕೂ ಈ ವೀಕಲ್ಲಿ ಅವ್ರು ಇದ್ದಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹಾಗೆ ಜನಗಳನ್ನೂ ಕೂಡ ಎಂಟರ್ಟೈನ್ ಮಾಡಿದ್ದಾರೆ. ಜಾಸ್ತಿ ಯಾವುದೇ ಏನು ಜಗಳ ಆ ಥರದಲ್ಲಿ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲದೆ ಒಂದು ನೀಟ್ ಗೇಮ್ ಪ್ಲೇನ ಆಡಿದ್ದಾರೆ ಅಂತ ಹೇಳ್ಬೋದು. ಸೋತಾಗ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ, ಗೆದ್ದಾಗ ಓವರ್ ರಿಯಾಕ್ಟ್ ಮಾಡಿಲ್ಲ. ಎಲ್ಲ ಒಂದು ಕಡೆ ಅವರ ಈ ವೀಕಿನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಹಾಗೆ ಸ್ನೇಹ ಅಂತ ಬಂದಾಗ ನಮ್ರತ ಅವರ ಕಡೆ ನಿಂತಿದ್ದಾರೆ. ನಮ್ರತ ಅವರಿಂದ ಅವರು ಒಂದಷ್ಟು ಬೇಜಾರು ಹರ್ಟ್ ಆದ್ರೂ ಅವ್ರಿಗೆ ನಮ್ರತ ಅವರ ಕಡೆಯಿಂದ. ಬಟ್ ಅವ್ರಿಗೆ ಅದನ್ನೆಲ್ಲ ಮ್ಯಾಟ್ರ್ ಮಾಡ್ಕೊಳ್ದೆ ನೀವು ಯಾರಿಗೆ ಫಿನಾಲೆ ಟಿಕೆಟ್ನ ಕೊಡೋಕ್ಕೆ ಇಷ್ಟಪಡ್ತೀರ ಅಂದಾಗ ವಿನಯ್ ಅವರ ನಮ್ರತ ಅವರ ಹೆಸರನ್ನು ತೊಗೊತಾರೆ. ಎಲ್ಲೋ ಇದು ಟಚ್ ಆಗಿರುತ್ತೆ ಸುದೀಪ್ ಸರ್ಗೆ ಅಂತ ಅನಿಸುತ್ತೆ. ಸೊ ಈ ಎಲ್ಲ ಮ್ಯಾಟ್ರನ್ನ ಕನ್ಸಿಡರ್ ಮಾಡಿ ವಿನಯ್ ಅವ್ರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆನ ಕೊಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಅದು ಬಂದ್ಬಿಟ್ರೆ ಅಂತ ವಿನಯ್ ಅವರು ಕುಣಿದಾಡ್ಬಿಡ್ತಾರೆ ಅನಿಸುತ್ತೆ. ಯಾಕಂದರೆ ಅವ್ರು ಒಂದು ಸತಿ ಹೇಳಿದರು, ನೋಡು ಇದು ಏನು ಕಾಣಿಸ್ತಿದೆ ನಮ್ಮ ಮುಂದೆ, ಇದ್ರ ಮೇಲಿಂದ ಅಂದರೆ ಅವರ ಮುಂದೆ ಆ ಗೋಡೆ ಇರುತ್ತೆ ಬಿಗ್ ಬಾಸ್, ಈ ಗೋಡೆ ಮೇಲಿಂದ ಕೆಳಕ್ಕೆ ಹಾರಿದ್ರೂ ನಮಗೆ ಕಿಚ್ಚನ ಚಪ್ಪಾಳೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ಸತಿ ಹೇಳಿದರು. ಸೊ ಯಾಕೋ ಅವರಿಗೆ ಈ ವೀಕು ಸಿಗಂಗಿದೆ. ಹಾಗೆ ಸಿಕ್ಕಿದ್ರೂ ಏನು ತಪ್ಪಿಲ್ಲ ಅಂತಲೂ ನನಗನ್ಸುತ್ತೆ. ಸೊ ನಿಮ್ಮ ಪ್ರಕಾರ ಯಾರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇ ಪ್ರತಾಪ್ಗೆ ನ್ಯಾಯ ಸಿಗಬೇಕು. ಹಾಗೆ ಸುದೀಪ್ ಸರು ಈ ಶನಿ ಟಾಪಿಕ್ನ ಎತ್ಕೊಂಡಿದ್ದಾರೆ. ಕಾರ್ತಿಕ್ ಅವ್ರು ಬೇರೆ ನಾನು ಹೇಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಹೇಳಿರೋದು ಮರ್ತೋಗಿರ್ಬೋದು, ಹೇಳೋಕ್ಕಾಗಲ್ಲ. ಈ ವಿತ್ ಇಂಟೆನ್ಷನ್ ಹೇಳಿದ್ರೆ ನೆನ್ಪಿಟ್ಕೊಂಡಿರ್ತಾರೆ ಅನ್ಸುತ್ತೆ. ವಿತೌಟ್ ಇಂಟೆನ್ಷನ್ ಕೆಲವೊಂದು ಮಾತುಗಳು ಬಂದಿರ್ತವೆ, ಅದು ನೆನಪಿರಲ್ಲ. ಸೊ ಅವ್ರಿಗೂ ಒಂದು ಕಾನ್ಷಿಯಸ್ ಇರುತ್ತೆ, ಏನಂದರೆ ಸುತ್ತ ಕ್ಯಾಮ್ರಾ ಇಟ್ಟಿದ್ದಾರೆ, ನಮಗೆ ಮೈಕ್ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಹೆಂಗೂ ತಪ್ಪಿಸ್ಕೊಳಕ್ಕಾಗಲ್ಲ, ಸುಳ್ಳು ಅಂತೂ ಇಲ್ಲಿ ಉಳ್ಕೊಳಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಎಲ್ಲರ ಮೈಂಡಲ್ಲೂ ಇದ್ದೇ ಇರುತ್ತೆ. ಬಟ್ ಹೇಳಿರೋದನ್ನ ಖಂಡಿತವಾಗ್ಲೂ ಹೇಳಲ್ಲ ಅಂತ ಅನಿಸುತ್ತೆ. ಎಲ್ಲೋ ಹೋಗಿರ್ಬೋದು. ಸೊ ಶನಿ ಅಂದಿರೋದು ತಪ್ಪೆ, ಬಟ್ ಇಟ್ಸ್ ಓಕೆ. ಪಾಸಿಟಿವ್ ಆಗಿ ನೋಡಿದ್ರೆ ಶನಿದೇವರು ಕರ್ಮಫಲದಾತ ಆಯಿತಾ. ಅವರವರ ಕರ್ಮದ ಮೇಲೆ ಅವರಿಗೆ ಫಲನ ಕೊಡೋದು ಶನಿದೇವರು. ಸೊ ಅದಕ್ಕೆ ಆ ದೇವರಿಗೆ ಕಂಪೇರ್ ಮಾಡಿದ್ದು ಎಲ್ಲೋ ಒಂದು ಕಡೆ ಪ್ಲಸ್ಸೇ, ಪಾಸಿಟಿವ್ ಆಗುತ್ತೆ. ದೇವ್ರು ಯಾವತ್ತೂ ಒಳ್ಳೇದೇ ಮಾಡೋದು. ಸೊ ಹಂಗೆ ಪಾಸಿಟಿವ್ ಆಗಿ ತೊಗೊಳೋಕ್ಕೆ ಇಷ್ಟಪಡೋಣ. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.